ಸ್ನೇಹಿತರೆ, ಎಲ್ಲ ಒಂದು ವಿದ್ಯಾರ್ಥಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಫೈರ್ಮ್ಯಾನ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. 4ನೇತೆ ಪಾಸ್ ಆದಂತ ವಿದ್ಯಾರ್ಥಿಗಳು, 7ನೇತೆ ಪಾಸ್ ಆದಂತ ವಿದ್ಯಾರ್ಥಿಗಳು ಮತ್ತು SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ತುಂಬಾ ಜನ ವಿದ್ಯಾರ್ಥಿ ನಂಬೋದಿಲ್ಲ, ನನಗೂ ಕೂಡ ಗೊತ್ತು. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಗಮನಿಸ್ತಾ ಇರಬಹುದು. 26ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಸರ್ಕಾರದಿಂದ. ಇದು ಸರ್ಕಾರಿ ನೌಕರಿ ಆಗಿರತ್ತೆ. ತುಂಬಾ ಜನ ನಂಬೋದಿಲ್ಲ ಅಂತ ಹೇಳಿನೇ ಆಫೀಸಲ್ ಆಗಿರುವಂತ ನೋಟಿಫಿಕೇಶನ್ ನಮ್ಮ ಮುಂದೆ ಇಟ್ಟೇನೆ ತೋರಿಸ್ಕೊಡ್ತಾ ಇರೋದು. ಯಾವುದೇ ರೀತಿಯಾಗಿ ಗೊಳಫರನಲ್ಲ. 26ನೇ ತಾರೀಕದಂದು ನೋಟಿಸ್ ಆಗಿದೆ, 26 ಮೇ 2025ರಂದು. ಇಲ್ಲಿ ಯಾವ್ದು ಪೋಸ್ಟ್ ಕಾಣಿಸ್ತಾ ಇದೆ ಗಮನಿಸ್ತಾ ಇರಬಹುದು. ಫೈರ್ಮ್ಯಾನ್ ಹುದ್ದೆಗೆ ಅರ್ಜಿಯನ್ನ ಕರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಅಥವಾ ಅಖಿಲ ಭಾರತದ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ. ಇದು ಒಂದೇ ಪೋಸ್ಟ್ ಅಲ್ಲ, ಇನ್ನು ಹಲವಾರು ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದನ್ನು ಕೂಡ ನಿಮ್ ಮುಂದೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಯಾರ್ಯಾರು 4ನೇತೆ ಪಾಸ್ ಆಗಿದ್ದಾರಾ, 7ನೇತೆ ಪಾಸ್ ಆಗಿದ್ದಾರಾ ಅಥವಾ SSLC ಪಾಸ್ ಆಗಿದ್ದಾರಾ, ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಆ ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಹೇಗೆ ಅಪ್ಲೈ ಮಾಡಬೇಕು, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ವಿದ್ಯಾರ್ಹತೆ, ವಯೋಮಿತಿ ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ಮೊದಲಿಗೆ ತಿಳ್ಕೊಳ್ಳಿ. ಇದು ನಮ್ಮ ಒಂದು ಭಾರತೀಯ ಕೋಚಿನ್ CPR ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು 2025ರ ಹೊಸ ನೇಮಕಾತಿ ಆಗಿರತ್ತೆ. ಈ ಒಂದು ಕೋಚಿನ್ CPR ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು ಸಂಪೂರ್ಣವಾಗಿ ಒಂದು ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 26/5/2025. ಇದು ನಿಮಗೆ ಕ್ಲಿಯರ್ ಕಟ್ಟಾಯ ಮಾಹಿತಿ ಅರ್ಥ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಕಲ್ಲಿರುವಂತ ಪೋಸ್ಟ್ ನೋಡಿ. ಈಗ ಯಾವ್ಯಾವ ಪೋಸ್ಟ್ ಇದಾವ ಅಂತ ಹೇಳಿ. ಮೊದಲನೇದಾಗಿ ಫೈರ್ಮ್ಯಾನ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು ಸ್ವಲ್ಪ ಗಮನಿಸಿ. SSLC ಪಾಸ್ ಆಗಿರ್ಬೇಕಾಗತ್ತೆ. ಅದ ನಂತರ ನೀವು ಫೈರಿಂಗ್ನಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಕೂಡ ಹೊಂದಿರಬೇಕು. ಇದು ಒಂದಾದ್ರೆ, ಇನ್ನು ಎರಡನೇದಾಗಿ ನಿಮ್ಮ ಒಂದು ಕೋರ್ಸ್ನಲ್ಲಿ ಆರ್ಮರ್ಡ್ ಪ್ರೊಸೆಸ್ ನಲ್ಲಿ ಏನಾದರೂ ಕೆಲಸ ಮಾಡದ ಅನುಭವ ಇತ್ತಂದ್ರೆ ಅದು ಕೂಡ ಅಪ್ಲೈ ಮಾಡಿ. ಅದರ ಬಳಿಕ ನಿಮ್ಮ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ವೈಸ್ ಫಾರ್ಮ್ಯಾನ್ ಫೆಡರಿ ಕೂಡ ಆದವರಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡೆ ಗಮನ ಕೊಡಿ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಎಲ್ಲೆಲ್ಲಿ ಆಗಿರ್ಬೇಕು ಅಂತ ಹೇಳಿ. ಇಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ನಿಮಗೆ ಈ ಒಂದು ಫೈರಿಂಗ್ಗೆ ಇರುವಂತ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕು. ಇದು ಒಂದು ಕಡೆ. ಆದರೆ ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಫೋರ್ಸ್ ಆಗ್ಬಹುದು, ಪಬ್ಲಿಕ್ ಸೆಕ್ಯೂರಿಟಿ, ಇದಕ್ಕೆ ಸಂಬಂಧಪಟ್ಟಂತೆ ಆರ್ಮರ್ಡ್ ಪ್ರೊಸೆಸ್ ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ಒಂದಾದ್ರೆ, ಇಲ್ಲಿ ಕಲಿಯುವಂತ 2ನೇ ಪೋಸ್ಟ್ ನೋಡಿ ಸ್ನೇಹಿತರೆ, ಅರೆ ಕೌಶಲ್ಯ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಅರೆ ಕೌಶಲ್ಯ ಅಧಿಕಾರಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ನೀವು ಬರೇ ಎಷ್ಟನೇತೆ ಪಾಸ್ ಆಗಿರ್ಬೇಕು, 4ನೇತೆ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಯಾವುದೇ ರೀತಿಯಾಗಿ ಗೊಳ್ಳಲ್ಲ. 4ನೇತೆ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಈ ಒಂದು ಅರೆ ಕೌಶಲ್ಯ ಅಧಿಕಾರಿ ಹುದ್ದೆಗೆ. ಇದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ, 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಈ ಒಂದು ಪೋಸ್ಟ್ಗಳಿಗೆ ವಿದ್ಯಾರ್ಹತೆ ನೋಡ್ಕೊಂಡು 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಇದು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. 4ನೇತೆ ಪಾಸ್ ಆಗಿರ್ಬೇಕು, ಅನುಭವ ಹೊಂದಿರಬೇಕು. ಇನ್ನು ಕೊನೆಯದಾಗಿ ಈ ಒಂದು ಅಡಿಗೆ ಮಾಡುವ ಅಭ್ಯರ್ಥಿ, ಗೆಸ್ಟ್ ಹೌಸ್ ಅಂತೇಳಿ, ಇದಕ್ಕೆ ಸಂಬಂಧಪಟ್ಟಂತೆ 7ನೇತೆ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಟೋಟಲ್ ಆಗಿ 3 ಪ್ರಕಾರ ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿ. ಇನ್ನೊಂದು ಹೇಳ್ತಾ ಇರೋದು, ಇದಕ್ಕೆ 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನೇನಾಗಿರ್ಬೇಕು ಎಲ್ಲ ನಿಮಗೆ ಅಡಿಗೆ ಮಾಡೋದಕ್ಕೆ ಕಡ್ಡಾಯವಾಗಿ ಬರಲೇಬೇಕಾಗತ್ತೆ. ಇದು ಒಂದು ಕಡೆ. ಆದ್ರೆ ಇನ್ನು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಪ್ರಮುಖ ದಿನಾಂಕಗಳು 28 ಮೇ 2025ರಿಂದ 20 ಜೂನ್ 2025ರ ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಮಾತ್ರ ಅರ್ಜಿ ಸಲ್ಲಿಸಬಹುದು. ಅದನ್ನ ಬಿಟ್ಟು ಮತ್ತೆ ಕೊನೆ ದಿನಾಂಕ ಆದ್ಮೇಲೆ ಕೆಲವು ಜನ ಕಮೆಂಟ್ ಮಾಡ್ತಾರ, ಸರಿ ಇವತ್ತೇ ಇತ್ತು, ಇವತ್ತೇನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ರ ಅಂದ್ರೆ ನಾ ಏನ್ ಮಾಡ್ಲಿ ಹೇಳು, ನೀವು ಮೊದಲೇ ವಿಡಿಯೋ ನೋಡ್ಬೇಕು. ನಾ ಸುಮಾರು ಕೊನೆ ದಿನಾಂಕ 10-15 ದಿನ ಇರೋಕ್ಕಿಂತ ಮುಂಚಿತವಾಗಿನೇ ವಿಡಿಯೋ ಕಳಿಸ್ಕೊಟ್ಟಿರ್ತೇನೆ, ಅಪ್ಲೋಡ್ ಮಾಡಿರ್ತೇನೆ. ದಯವಿಟ್ಟು ನೀವೇ ನೋಡೋದಲ್ಲ. ಮತ್ತೆ ನಮಗೆ ದಿನಾಂಕ ಆದ್ಮೇಲೆ ವಿಡಿಯೋ ನೋಡ್ತಾರ, ಸರ್ ದಿನಾಂಕ ಆದ್ಮೇಲೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾರ. ಅದಂತರ ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ಪಾಪ
ವಿದ್ಯಾರ್ಥಿಗಳು ಕನಸಿರ್ತಾವಲ್ಲ ಅದೆಲ್ಲ ನುಚ್ಚು ನೂರಾತ ಅಂದ್ರೆ ತುಂಬಾ ಒಂದು ಕನಸಾಗತ್ತೆ, ಅಂದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಎಷ್ಟೆಷ್ಟು ಪೋಸ್ಟ್ ಎಲ್ಲೆಲ್ಲಿ ಖಾಲಿ ಇದಾವೆ. ಫೈರ್ಮ್ಯಾನ್ ಹುದ್ದೆ ಅಂತ ಯುವ ಅಭ್ಯರ್ಥಿಗಳು ಪೋಸ್ಟು. ಅದ ನಂತರ ಏನ್ ತಿಳಿಸ್ಕೊಟ್ಟಿನಲ್ಲ ಅರೆ ಕೌಶಲ್ಯ ಅಧಿಕಾರಿ ಅಂತ ಹೇಳಿ 8 ಪೋಸ್ಟ್ ಯುವ ಅಭ್ಯರ್ಥಿಗೆ. ಕುಕ್ ಅಂದ್ರೆ ಅಡಿಗೆ ಮಾಡುವವರು 1 ಪೋಸ್ಟು. OBC ಅಭ್ಯರ್ಥಿಯಲ್ಲಿ 5 ಪೋಸ್ಟು, ಮೊದಲನೇ ಪೋಸ್ಟು. ಕೌಶಲ್ಯ ಅಧಿಕಾರಿ 1, SC ದಲ್ಲಿ 2 ಪೋಸ್ಟ್ ಇರುತ್ತೆ ಫೈರ್ಮ್ಯಾನು. EWS ದಲ್ಲಿ 1 ಪೋಸ್ಟ್ ಫೈರ್ಮ್ಯಾನು. ಟೋಟಲ್ ಆಗಿ 15 ಪೋಸ್ಟು. ಈ ಒಂದು ಸ್ಕಿಲ್ಡ್ ಕೌಶಲ್ಯ ಅರೆ ಕೌಶಲ್ಯ ಸಂಬಂಧಪಟ್ಟಂತೆ 9. ಕೊನೆಯದಾಗಿ ಕುಕ್ ಅಡಿಗೆ ಮಾಡುವವರು 1 ಪೋಸ್ಟ್ ಇರತ್ತೆ. ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಮಾಹಿತಿ ಅರ್ಥ ಆಯ್ತು ಅನ್ಕೋತೀನಿ. ನಮಗೆ ಕೆಲವು ಜನರಿಗೆ ಅರ್ಥ ಆಗತ್ತೆ, ಇನ್ನು ಕೆಲವು ಜನರಿಗೆ ಅರ್ಥ ಆಗಲ್ಲ. ಇನ್ನು ಎಷ್ಟೆಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಪ್ರತಿ ತಿಂಗಳಿಗೆ ಎಷ್ಟಿರತ್ತೆ, ಪ್ರತಿ ವರ್ಷಕ್ಕೆ ಎಷ್ಟಿರತ್ತೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಬೇಸಿಕ್ ಸ್ಯಾಲ್ರಿ ನಿಮಗೆ 21,300 ತನಕ ಕೊಡ್ತಾರೆ. ಅದ ನಂತರ ನಿಮಗೆ DA ಎಷ್ಟು ಪರ್ಸೆಂಟೇಜ್ ಇರತ್ತೆ, 48% DA ಕೊಡ್ತಾರೆ. ಅದರಲ್ಲಿ ಎಷ್ಟು ಸೇರ್ಕೊಳ್ತ ಹೇಳಿ 10,373 ರೂಪಾಯಿ ತನಕ ಸೇರ್ಕೊಳ್ತಾರೆ. ಅದ ನಂತರ HR ಅಂತೇಳಿ ಇದು ಕೊಡ್ತಾರೆ 18%, 3,834 ರೂಪಾಯಿ. ಅದ ನಂತರ ಇದು ನಿಮ್ಮ ಅದು ಇದು ಅಂತೇಳಿ 2,400 ಕೊಡ್ತಾರೆ. ವರ್ಕಿಂಗ್ ಡ್ರೆಸ್ ಅಂತೇಳಿ 500 ಕೊಡತ್ತೆ. ಟೋಟಲ್ ಆಗಿ ನಿಮಗೆ ಈಗ ಪ್ರಸ್ತುತ ಸಿಗೋದು 38,407 ರೂಪಾಯಿ. 7 ರೂಪಾಯಿ ಇದು ಪ್ರಸ್ತುತ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಸ್ಯಾಲರಿ ಕೊಡತ್ತೆ. ಎಲ್ಲ ಒಂದು ತೆಗೆದೇ ಹೇಳ್ತಾ ಇರೋದು. HR, DA, ಬೇಸಿಕ್ ಎಷ್ಟಿರತ್ತೆ, ಡ್ರೆಸ್ ಇದೆಲ್ಲ ತಿಳಿಸ್ಕೊಟ್ಟೆ ನಿಮ್ಗೆ ಹೇಳ್ತಾ ಇರೋದು. 38,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇನ್ನು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಕನಿಷ್ಠ ನಿಮಗೆ 18 ವರ್ಷ ಆಗಿರಲೇಬೇಕು. ನಿಯಮಗಳ ಪ್ರಕಾರ 18 ವರ್ಷ ಆಗಿರಲೇಬೇಕಾಗತ್ತೆ. ಸ್ವಲ್ಪ ಗಮನಕ್ಕೆ ಕೊಡಿ. ಅದ ನಂತರ 45 ವರ್ಷ. ಈ ಒಂದು 45 ವರ್ಷ ಗರಿಷ್ಠ ವಯಸ್ಸು ಆಗಿರಬೇಕು. ಇದಕ್ಕೆ ಮಹಿಳಾ ಅಭ್ಯರ್ಥಿಗಳ ಅವಕಾಶ ಇರೋದಿಲ್ಲ. ಪುರುಷರು ಅರ್ಜಿ ಸಲ್ಲಿಸಿ. ಇನ್ನು ಅಡಿಗೆ ಮಾಡೋರಿಗೆ ಮಹಿಳೆಯರ ಅರ್ಜಿ ಸಲ್ಲಿಸಬಹುದು. ಅದು ಒಂದು ಕಡೆ. ಇಲ್ಲಿ ನೋಡಿ ಸ್ನೇಹಿತರೆ 21 ಜೂನ್ 1885ರಿಂದ 20 ಜೂನ್ 2025 ತನಕ ಯಾರ್ಯಾರು ಇದಾರಲ್ಲ ಅವ್ರು ಅಪ್ಲೈ ಮಾಡಿ, ಅಂದ್ರೆ 40 ವರ್ಷ. ಅದ ನಂತರ 2ನೇ ಪೋಸ್ಟ್ಗೆ ಇಲ್ಲಿ 3 ವರ್ಷ ತನಕ ಸರಿಲಿಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ. 45 ವರ್ಷ ತನಕ ಇರತ್ತೆ ಎಕ್ಸ್ ಸರ್ವಿಸ್ ಮೆಂಬರ್ಗೆ ಸಂಬಂಧಪಟ್ಟಂತೆ. ಇದು ಒಂದು ನಿಮಗೆ ಅರ್ಥ ಆಯ್ತು. ಇನ್ನು ನಿಮಗೆ ಒಂದು ಟೈಪ್ ಸಬ್ಜೆಕ್ಟ್ ಇರುವಂತ ಒಂದು ಎಕ್ಸಾಮ್ ಇರತ್ತೆ. ಅದರಲ್ಲಿ 30 ಮಾರ್ಕ್ಸು, 35 ನಿಮಿಷ ಇರತ್ತೆ. 100 ಅಂಕಿಗೆ ಸಂಬಂಧಪಟ್ಟಂತೆ ಒಂದು ಮಾರ್ಕ್ಸ್ ಇರತ್ತೆ. ಮೊದಲನೇದಾಗಿ 30 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಒಂದು ಬಹು ಆಯ್ಕೆ ಪ್ರಶ್ನೆ ಇರತ್ತೆ. ಅದು 35 ನಿಮಿಷದಲ್ಲಿ ಬರೆದು ಮುಗಿಸ್ಬೇಕು, ಅಂದ್ರೆ ಅದು ಟಿಕ್ ಮಾರ್ಕಿ ಮುಗಿಸ್ಬೇಕು. ಟೆಸ್ಟ್ ಇರತ್ತೆ ಒಂದು 70 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ. ನಿಮಗೆ ಟೈಮ್ ಕೊಟ್ಟಿಲ್ಲ ಅಷ್ಟು ಇಷ್ಟ ಅಂತೇಳಿ 100 ಅಂಕಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಇರತ್ತೆ. ಟೋಟಲ್ ಆಗಿ ಅದಕ್ಕೆ ಬರೆಯಬೇಕು. ಇನ್ನು ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇದೆಲ್ಲ ಅದರದ್ದು ದೈಹಿಕ ಪರೀಕ್ಷೆ ಅದು ಕೂಡ ನಡೆಸ್ತಾರೆ. ಅದರಲ್ಲಿ ಕಾನೂನುಬದ್ಧವಾಗಿ ಸರ್ಕಾರದ ಮಾನದಂಡಗಳ ಪ್ರಕಾರ ಅದೆಲ್ಲ ನಿಮಗೆ ಕಾನೂನುಬದ್ಧವಾಗಿ ನಡೆಸ್ತಾರೆ. ದಯವಿಟ್ಟು ಅದರ ಬಗ್ಗೆ ಕೂಡ ಬೇಕಾಗಿತ್ತಂದ್ರೆ ನಮ್ಮ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಈ ಒಂದು ನೋಟಿಫಿಕೇಶನ್ ನಿಮಗೆ ಕಳಿಸ್ಕೊಡ್ತಾನೆ, ಪ್ರತಿಯೊಬ್ಬರು ಅರ್ಜಿನ ಸಲ್ಲಿಸುವಂತೆ. ಇನ್ನೊಂದು ಹೇಳಬೇಕಾಗಿತ್ತು, ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ವೆಬ್ಸೈಟ್ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. cochincpr.com ಗೆ ಭೇಟಿ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜೂನ್ 2025. ಮತ್ತೆ ಇದಕ್ಕೆ ಅರ್ಜಿ ಶುಲ್ಕ 400 ರೂಪಾಯಿ ತನಕ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಎಲ್ಲ ಒಂದು ಅಭ್ಯರ್ಥಿಗೆ ಅನುವಾಗತ್ತೆ, SC ST ಅಭ್ಯರ್ಥಿ ಬಿಟ್ಟು. ಅದ ನಂತರ ಆಯ್ಕೆ ಪ್ರಕಾರದಲ್ಲಿ ವಸ್ತುನಿಷ್ಠೆ ಪ್ರಕಾರ ಒಂದು ಪರೀಕ್ಷೆ ಇಟ್ಟಿದ್ದಾರೆ. ಪ್ರಾಯೋಗಿಕ ಪರೀಕ್ಷೆ ಇರತ್ತೆ ಮತ್ತು ಸಂದರ್ಶನ. ಇಷ್ಟಾದ್ರೆ ಮುಗಿಯಿತು. ಆಗಲೇ ತಿಳಿಸ್ಕೊಟ್ರಂತ 7ನೇತೆ 4ನೇತೆ 10ನೇತೆ ಪಾಸ್ ಆಗಿರಬೇಕು. ಅಗ್ನಿಶಾಮಕ, ಅರೆ ಕೌಶಲ್ಯ, ಅಡಿಗೆ ಮಾಡೋರು ಎಲ್ಲರೂ ಅಪ್ಲೈ ಮಾಡಿ. ಆಯ್ಕೆದ ಅಭ್ಯರ್ಥಿಗೆ ತುಂಬಾ ಜನ ಕೇಳ್ತಾರೆ ನೋಡಿ. ಆಯ್ಕೆದ ಅಭ್ಯರ್ಥಿಗೆ ಭಾರತದ ಕೇರಳದಲ್ಲಿ ಕೆಲಸ ಇರತ್ತೆ, ಕೊಚ್ಚಿನ್ ಕೇರಳದಲ್ಲಿ ಕೆಲಸ ಇರತ್ತೆ. ಅಪ್ಲೈ ಮಾಡೋರು ಮಾಡಬಹುದು. ನಮ್ಮೊಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಸುಮಾರು 1.5 ತಿಂಗಳಾಗಬಹುದು ಅಗ್ನಿಶಾಮಕ ನೇಮಕಾತಿ. 2021-22ನೇ ಸಾಲಿನಲ್ಲಿ ನೇಮಕಾತಿ ಆಗಿತ್ತು. ಅದ್ರ ಬಳಿಕ ನೇಮಕಾತಿನೇ ಆಗಿಲ್ಲ. ಈಗ ಇದೇ ಒಂದು ವರ್ಷದಲ್ಲಿ ಆಗೋ ಸಾಧ್ಯತೆ ಇದೆ. ಬಟ್ ಅಂದ್ರೆ ನಿಮ್ಗೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ.